ಬೆಳಕು ಹಿಂದೆ ಅಮಿತ್ ಶಾ ಅವರ ಸಂದರ್ಭದಲ್ಲಿ ಖರ್ಗೆ ಅವರು ರಾಮಕೃಷ್ಣ ಟೀಕೆ ಮಾಡಿದರು. ಈಗ ಮುನ್ನಡೆದಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಧೈರ್ಯ ಮಾಡಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರ ಆದೇಶವನ್ನೇ ಉಲ್ಲಂಘನೆ ಮಾಡಿ ತಾವು ಹೋಗಿದ್ದೀರಲ್ಲ, ಅದಕ್ಕೆ ತಮಗೆ ಅಭಿನಂದನೆಗಳು. ಯಾಕಂದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಲ್ಲ, ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಬಿಟ್ರೆ ಅನ್ನ ಸಿಗುತ್ತಾ ಅಂತೇಳಿ. ಈಗ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಹೋಗಿರೋದೊಂದೇ ಅಲ್ಲ, ಸ್ನಾನ ಮಾಡಿರೋದು ಒಂದೇ ಅಲ್ಲ, ಅಲ್ಲಿನ ಸರ್ಕಾರ ಮಾಡಿರುವಂತ ಅರೇಂಜ್ಮೆಂಟ್ ಏನಿದೆ ಅದ್ರ ಬಗ್ಗೆ ಹಾಡಿ ಹೋಗಿದ್ದಾರೆ. ಮತ್ತೆ ಎಲ್ಲರೂ ಮೆಚ್ಚಬೇಕಾಗಿರುವಂತದ್ದು, ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ 7 ಕೋಟಿ ಜನ. ಅಂದ್ರೆ ಒಂದ್ ಕಡೆ ಇಡೀ ಕರ್ನಾಟಕ ಜನ ಒಂದ್ ಕಡೆ ಸೇರಿದ್ರೆ ಏನಾಗ್ಬೋದು ಲೆಕ್ಕ ಹಾಕೊಳ್ಳಿ. ಅಂಥದ್ದು ಕುಂಭಮೇಳದಲ್ಲಿ ಒಂದೇ ದಿನ 7 ಕೋಟಿ ಜನ ಸೇರಿರುವಂಥದ್ದು, ಅದನ್ನ ಅರೇಂಜ್ ಮಾಡಿರುವಂಥದ್ದು. ಅದಕ್ಕೆ ಡಿ ಕೆ ಶಿವಕುಮಾರ್ ಶ್ಲಾಘನೆಯನ್ನ ಕೊಟ್ಟಿರುವಂಥದ್ದು. ಉತ್ತರ ಪ್ರದೇಶದ ಸರ್ಕಾರ ಮಾಡಿರುವಂತ ಕಾರ್ಯಕ್ಕೆ ಶ್ಲಾಘನೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಅವರು ಇದಕ್ಕೆಲ್ಲ ಉತ್ತರ ಕೊಡಬೇಕು. ಖರ್ಗೆ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಬಿಟ್ರೆ ಆಗಲ್ಲ. ದೊಡ್ಡದಾಗ ಭಾಷಣ ಮಾಡಕ್ಕಾಗ್ತೈತೆ. ಅಲ್ಲಿ ಹೋಗಿ ಪಬ್ಲಿಕ್ ಸ್ಪೀಚ್ ಅಲ್ಲಿ ಏನು ಗಂಗೆಯಲ್ಲಿ ಮುಳುಗ್ಬಿಟ್ರೆ ಏನು ಪಾಪ ಪುಣ್ಯ ಎಲ್ಲ ಹೋಗ್ಬಿಡ್ತತ ಅಂತ. ಈಗ ನಿಮ್ಮ ಅಧ್ಯಕ್ಷರು, ಕರ್ನಾಟಕದ ಅಧ್ಯಕ್ಷರು, ಅವರೇ ಹೋಗಿ ಪಾಪ ಪುಣ್ಯ ಹೋಗಿದೆ ಅಂತ ಹೇಳ್ತಾವ್ರಲ್ಲ, ಯಾರನ್ನ ನಂಬೋದು ಇವಾಗ? ಯಾವುದು ಡೂಪ್ಲಿಕೇಟ್ ಕಾಂಗ್ರೆಸ್? ಈಗ ಖರ್ಗೆದ ಡೂಪ್ಲಿಕೇಟು, ಇಲ್ಲಿ ಕರ್ನಾಟಕದಲ್ಲಿರೋ ಡಿ ಕೆ ಶಿವಕುಮಾರ್ ಅವರದ ಒರಿಜಿನಲ್ಲು ಡೂಪ್ಲಿಕೇಟ್ ಕಾಂಗ್ರೆಸ್ ಇದು. ಯಾರು ಒರಿಜಿನಲ್ಲು ಯಾರು ಡೂಪ್ಲಿಕೇಟ್ ಅಂತ ಖರ್ಗೆ ಅವರೇ ಹೇಳ್ಬೇಕು. ನಾನೇ ಡೂಪ್ಲಿಕೇಟ, ನಾನೇ ಒರಿಜಿನಲ್ ಅಂತೇಳಿ ಕಾಂಗ್ರೆಸ್ ಅವರು ಹೇಳ್ಬೇಕು. ಈಗ ಒಂದ್ ಕಡೆ ಅವರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಖರ್ಗೆ, ಅಲ್ಲಿ ಹೋದ್ರೆ ಪಾಪ ತೊಳೆದೋಗ್ಬಿಡ್ತಾ ಅಂತ. ಡಿ ಕೆ ಹೇಳಿದ್ದಾರೆ, ಹೌದು ಪಾಪ ಎಲ್ಲ ತೊಳೆದೋಗುತ್ತೆ, ಅದಕ್ಕೆ ನಾನು ಕುಟುಂಬ ಸಮೇತರಾಗಿ ಬಂದು, ಸ್ವಾಮೀಜಿನೂ ಕರ್ಕೊಂಡೋಗಿದ್ದಾರೆ ಇಲ್ಲಿಂದ, ಅವ್ರ ಕೈಲಿ ತೀರ್ಥ ಎಲ್ಲ ಹಾಕ್ಸ್ಕೊಂಡು ಪವಿತ್ರರಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಈಗ ಕಾಂಗ್ರೆಸ್, ಒರಿಜಿನಲ್ ಕಾಂಗ್ರೆಸ್ ಯಾವುದು ಜನಕ್ಕೆ ಪ್ರಶ್ನೆ. ಒರಿಜಿನಲ್ಲು ಡೂಪ್ಲಿಕೇಟ್ ಯಾವುದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರನ್ನ ನಂಬಬೇಕು? ಡಿ ಕೆ ಶಿವಕುಮಾರ್ ನಂಬೇಕಾ, ಖರ್ಗೆನ್ ನಂಬೇಕಾ? ಇದು ಕರ್ನಾಟಕದ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಕಾಡ್ತಾ ಇರುವಂತ ಹೀಗೂ ಉಂಟೆ ಅಂತ ಅವ್ರ ಪ್ರಶ್ನೆ. ಹೀಗೂ ಉಂಟೆ ಅಂತೇಳಿ ಕಾಂಗ್ರೆಸ್ ಅವ್ರು ಮಾತಾಡ್ತಾ ಇರೋದು, ನಾನಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಖರ್ಗೆನ್ ಫಾಲೋ ಮಾಡ್ಬೇಕಾ, ಮತ್ತೆ ಡಿ ಕೆ ಶಿವಕುಮಾರ್ನವ್ರನ್ನ ಫಾಲೋ ಮಾಡ್ಬೇಕಾ ಅಂತೇಳಿ ಅವರು ಕಾದು ಅದರ ತರ ಶಬರಿ ತರ ಕಾಯ್ತಾ ಇದ್ದಾರೆ ಇವರಿಬ್ಬರನ್ನ.